ಅಲ್ಲಿ ಭಾಳ ಕಷ್ಟ ಐತ್ರಿ ನೀರಲ್ಲಿ. ನಾವು ಹೊಳಿ ಬಂದ್ರೆ ಅಷ್ಟೇ ನಾವು ಹೊಳಿ ಬಂದ್ರೆ ನೀರು ತುಂಬ್ಕೊಂಡು ಹೋಕ್ಕವ್ರಿ ಇಲ್ಲಿ. ಈ ಬ್ಯಾಸಿಗೆ ಇವೆಲ್ಲ ಈಗ ಖಾಲಿ ಆಗಿರ್ತೈತೆ ರೀ. ಇದು ಬಂದು ಒಟ್ಟು ನೀರು ತುಂಬ್ಕೊಂಡು ಹೋಕ್ಕವ್ರಿ. ಮತ್ತು ಅಡ್ಗೆಗೆ ಕುಡಿಯೋಕೆ ಇವೆಲ್ಲ ಇವನ್ನ ತುಂಬ್ಕೊಂಡು ಹೋಕ್ಕವ್ರಿ ಸರ. ನೀರಿನ ಭಾಳ ಸಮಸ್ಯೆ ಐತೆ ಸರ್ ಅಲ್ಲಿ. ಇವೆಲ್ಲ ಇಲ್ಲೇ ಮುಂಜಾನೆ ಬಂದು ತುಂಬ್ಕೊಂಡು ಹೋಗ್ತಾರ್ರಿ. ಮತ್ತು ಏನು ಮಾಡೋಕ್ಕಾಗಲ್ಲ ರೀ, ಮತ್ತು ತುಂಬ್ಕೊಂಡು ಹೋಗೋದು ರೀ ಸರ. ನದಿಗೆ ಬರ್ತಾವೆ ಸರ ನಾವು. ಮತ್ತು ಏನಿದೆ ಎತ್ತು ಮೇಯ್ಕೊಳಕ್ಕೆಲ್ಲ ಇಲ್ಲೇ ಬರ್ತಾವೆ ಸರ ನಾವು ಎಲ್ಲ ಇದೆ. ಎಷ್ಟು ವರ್ಷದಿಂದ ಇದೇ ಥರ ಸಮಸ್ಯೆ ಸರ ಭಾಳ ವರ್ಷ ಆಯ್ತು ರೀ. ಭಾಳ ವರ್ಷ ಆಯ್ತು ರೀ. ಭಾಳ ಅಂದ್ರೆ ಭಾಳ ವರ್ಷ ಆಯ್ತು ರೀ. ಈ ನೀರು ಕುಡಿಯೋದ್ರಿಂದ ಏನು ಆರೋಗ್ಯ ಸಮಸ್ಯೆ ಏನು ಸಮಸ್ಯೆ ಇಲ್ಲ ಸರ. ಸೋಲಾರ್ ಬೀಟರ್ಗಿಂತ ಭಾರಿ ಚಲೋ ನೀರು ರೀ, ಭಾರಿ ಒಳ್ಳೇದು ರೀ. ಡೈಲಿ ಬರ್ತೀರಿ? ಡೈಲಿ ಬರ್ತಾವೆ ಸರ. ಬೆಳಿಗ್ಗೆ ಸಾಯಂಕಾಲ ಬರ್ತಾವೆ ರೀ ಸರ. ಮನೆಯಲ್ಲಿ ಯಾರು ಇರ್ತೀರಿ ಅವರು ಎಲ್ಲರೂ ಇದು ಮಾಡ್ತಾರೆ ಸರ. ಒಂದು ಸಾರಿ ಬಂದರೆ ಎಷ್ಟು 2 ಕೊಡ 3 ಕೊಡ 4 ಕೊಡ್ಪಾನು ಹೋಯ್ತಾರೆ ಸರ. ಹ್ಞೂ ರೀ. ಬಟ್ ನೀರಿನ ಸಮಸ್ಯೆ ಇದು ಕ್ಲಿಯರ್ ಆಗಬೇಕು. ಕ್ಲಿಯರ್ ಆಗ್ಬೋದು ಸರ. ಮತ್ತು ಭಾಳ ಸಮಸ್ಯೆ ಐತ್ರಿ ಬ್ಯಾಸಿಗೆಯಲ್ಲಿ. ಭಾಳ ಕಷ್ಟ ಐತ್ರಿ. ಅದರಲ್ಲಿ ನೋಡ್ತೀವಲ್ಲ ನೀವು ಪಾಪ ಹತ್ತೋದು ಅದೆಲ್ಲ ನೋಡಿದಾಗ. ಅಲ್ಲಿ ಹತ್ತಕ್ಕೆ ನೋಡ್ರಿ ಸರ. ಎತ್ತಕ್ಕೆ ಎಲ್ಲಿ ಎತ್ತು ಇಳ್ಯಾಕ್ರು ತನಕ ಇಳ್ಯಾಕೆ ಎಲ್ಲಿ ಸಾಗಲ್ರಿ ಸರ. ಎಷ್ಟಾದರೂ ಕೊಡ್ಪಾನ ಇಟ್ಟು ಅಲ್ಲೇ ಕೊಡ್ಪಾನ ಹಾಕ್ಬೇಕ್ರಿ ಸರ. ಹತ್ತಕ್ಕೆ ಎಲ್ರಿ ಇಳ್ಯಾಕೆ ಭಾಳ ಸಮಸ್ಯೆ ಐತ್ರಿ ಇಲ್ಲಿ. ಭಾಳ ಕಷ್ಟ ಐತ್ರಿ. ಸಣ್ಣ ಪುಟ್ಟ ಹುಡುಗರನ್ನ ಕಳ್ಸೋದು ಕಳ್ಸಾರ ಸರ್. ಅದು ಏನು ಮಾಡೋಕ್ಕಾಗಲ್ಲ. ಬಾಪ ಇಲ್ಲಿ ಕೊಡ್ಪಾನ ಒಂದೊಂದು ಕೊಡ್ಪಾನ ಇಟ್ಟು ಹೋಗಿಟ್ಟು ಬರ್ತಾರೆ ಸರ. ಏನು ಮಾಡೋಕ್ಕಲ್ಲ ಸರ. ಭಾಳ ಕಷ್ಟ. ಭಾಳ ಒಟ್ಟು ಒಂದು ದಾರಿ ಆದ್ರೆ ಸರ ಎಲ್ಲರಿಗೂ ಅನುಕೂಲ ಆಕೈತಿ. ಭಾಳ ಇದು ಆಕೈತಿ ರೀ ನೋಡಿರಿ ಸರ್. ಕಾವೇರಿ ಸಮೀಪನೇ ಐತಿ, ಊರೇನು ದೂರ ಇಲ್ಲ ಏನಿಲ್ಲ. ಹ್ಞೂ ರೀ. ಈ ರೀತಿ ಕುಡಿಯೋ ನೀರು ಈಗಲೂ ಸಮಸ್ಯೆನೇ ಇದೆ. ಭಾಳ ಸಮಸ್ಯೆ ಐತ್ರಿ ಸರ. ಭಾಳ ಅಂದ್ರೆ ಭಾಳ ಸಮಸ್ಯೆ ಬಗೆಹರಿದ್ರೆ ಪಾಪ ಮುಂದೆ ಬರ್ತಕ್ಕಂಥ ಸರ. ಏನಿಲ್ಲ ರೀ, ಇಲ್ಲಿ ತನಕ ಹತ್ತಕ್ಕೆ ಅವ್ರು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಎಲ್ಲ ಪಾಡಾಕತ್ರಿ. ಏನು ಭಾಳ ಇದನ್ನ ಐತ್ರಿ. ಇನ್ನು ನೋಡ್ರಿ ಎಲ್ಲ ಬಂಡಿ ಕಾಲ ಇದೆ ತನಕ ಹೆಂಗೆ ಇಳಿಬೇಕು ರೀ. ಕಲ್ಲು ಬಂಡಿ ಭಾಳ ಅದಾವೆ ರೀ. ಹೆಂಗೆ ಇಳಿಬೇಕಂತ ಸರ. ನದಿಯಲ್ಲಿ ಇರ್ತಾವ ವರ್ತಿ ನೀರು ತೋಡದಷ್ಟು? ಇರ್ತಾವ್ರಿ ಸರ್. ನದಿಯಲ್ಲಿ ಇರ್ತಾವೆ ಸರ್. ಹಂಗೇನು ಆಳವಾಗಿ ತೋಡ್ಕೊಂತ ಹೋಗ್ತೀರಿ? ಇಲ್ಲ, ತೊಡ್ಕಿ ಹೊಳಿ ಇಳ್ದಂಗೆ ರೀ ತೊಡ್ಕೊಂತ ಹೋಗ್ತಾವೆ ರೀ. ಅಂದ್ರೆ ದಂಡೆಯಲ್ಲಿ ಇಲ್ಲಿ ದೂರ ಆದ್ರೆ ಬರಂಗಿಲ್ಲ ರೀ. ಹೊಳಿ ಹೆಂಗೆ ಚೆನ್ನಾಗಿ ಹೋಗತ್ತೆ ರೀ ಹಂಗೆ ಚಲ್ಕಿಲೆ ಇದು ಮಾಡ್ತಾವೆ ರೀ. ಅದೇ ಸರ್, ವರ್ತಿ ನೀರು ಕೇಳಕ್ಕೆ ಬರ್ತಾವೆ ಸರ್. ನೀರನ್ನ ಕುಡಿಯೋಕ್ಕೆ ಉಪಯೋಗ ಮಾಡ್ತೇವೆ ಸರ್. ಇದನ್ನು ಬೇಸಿಗೆಯಲ್ಲಿ ನೀರಿನ ಅಭಾವ ಇರುತ್ತೆ ಸರ್. ಕುಡಿಯಲಿಕ್ಕೆ ನೀರು ಕಾನಿ ಕಟ್ಟಾಕ್ತಾರೆ ಹೊಳೆಯಲ್ಲಿ. ಮಲಿನಾಗಿರುತ್ತೆ ಸರ್ ನೀರು. ಆ ಮಲಿನ ನೀರನ್ನು ಶುದ್ಧವಾಗಿ ಈ ವರ್ತಿ ನೀರಲ್ಲಿ ಬರುತ್ತೆ ಸರ್. ಇದನ್ನು ತುಂಬೋದ್ರಿಂದ ಅಡುಗೆ ಚೆನ್ನಾಗುತ್ತೆ ಸರ್. ಆಮೇಲೆ ಜನರಿಗೆ ನೀರು ಇದೆ ಯೋಗ್ಯವಾಗಿದೆ ಸರ್. ಕುಡಿಲಿಕ್ಕೆ ಯಾವ ಟೈಮಲ್ಲಿ ತೋಡಿರ್ತೀರಿ ಸರ್? ಇದನ್ನ ಫೆಬ್ರವರಿ ನೀರು ದೂರ ಸರ್ದಿಂದ ಹೊಳಿಬಿಟ್ಟು ದೂರ ಸರ್ದಿಂದ ತೋಡ್ತೇವೆ ಸರ್. ಈಗೆಲ್ಲ ಊರಾಗೆಲ್ಲ ಪಂಚಾಯತಿ ಎಲ್ಲ ಮನೆ ಮನೆಗೆ ನೀರು ಕೊಟ್ಟರೆ ಆದರೂ ಈ ನೀರಿಗೆ ಸರ್ ಆ ನೀರಿನ ಅಂದರೆ ಸರ್ ಅವನು ಬೆಳೆಸಲಿಕ್ಕೆ ಅಷ್ಟೇ ಉಪಯೋಗ ಮಾಡ್ತೇವೆ ಸರ್. ಇವನ್ನ ಕುಡಿಲಿಕ್ಕೆ ಉಪಯೋಗ ಮಾಡ್ತೇವೆ ಸರ್. ಜಾಸ್ತಿ ಸುಮಾರು ಜನ ಒಂದು 80% ಹೊಳಿ ನೀರು ಕುಡಿತೀವಿ ಸರ್ ನಮ್ಮ ಖರ್ಚಿಗೆಲ್ಲಿ. ಈ ಹೊಳೆ ನೀರು ಕುಡಿಯೋದ್ರ ಆರೋಗ್ಯ ಸಮಸ್ಯೆ ಬರ್ತಾವೆ? ಯಾವ ಆರೋಗ್ಯ ಸಮಸ್ಯೆ, ಸಂಧಿವಾತ, ಮೈಕೈ ನೋವು ಇವು ಯಾವ ಬರಲ್ಲ ಸರ್. ಫಿಲ್ಟರ್ಗಿಂತ ಸರ್ ಚೆನ್ನಾಗಿದೆ ಸರ್. ಖನಿಜ ನೀರು ಸಿಗುತ್ತೆ ಸರ್. ಈಗ ಕಡಿಮೆ ಆಗೈತೆ ಇನ್ನೂ ಜನ ಬರ್ತಾರೆ? ஒரு பாட்டில் ஆச்சு அவங்களே நல்லா குடிச்சிட்டு
ಹ್ಞೂ ಸ್ವಲ್ಪ ಮುಂದಕ್ಕೆ ತಂದು ಇಲ್ಲ ಮುಂದಕ್ಕೆ ಅಂತ ಚಲೋ ಐತೆ ನೀರು ಸ್ವೀಟ್ ಐತೆ ಹಾಂ ಸ್ವೀಟ್ ಇದೆ ಕೈಲಾದ ಮುದುಕರು ಕುಡಿಯಂಗಿಲ್ಲ ನೋಡ್ರಿ ನೀರು ಮನ್ಯಾಗ ಕುತ್ಕೊಳ್ಳೋದ ಪಾಪ ಅವು ತುಂಬಿದ್ರು ಓಸು ತುಂಬಂಗದ ಅಲ್ಲಿ ತುಂಬಿತ್ತು ಅನ್ಸುತ್ತೆ ಒಂದು ಎರಡು ಕೊಟ್ಟು ಮತ್ತು ಇದಕ್ಕೆ ಇದಾಕತ್ತಿ ಒಂದು ಕುಡಿ ಒಂದು ತಿಂದು ಬಿಟ್ಬಿಟ್ಟು ಇಟ್ಕೊಂಡು ಮುಂಜಾನೆ ಆಗುತ್ತೆ
ಬನ್ನಿ ಬನ್ನಿ ಯಾವ ಚಾನಲ್ ರೀ ಇದು ಪವರ್ ಟಿವಿ ರೀ. ಈಗ ಮತ್ತೆ ತುಂಬ ಮಾಡ್ಕೊಂಡು ಹೋಗಿದ್ರಿ ಇದು ಇರ್ಕೊಂಡು ಹೋಗ್ಯಾರು ಮೊನ್ನೆ ಅವ್ರಿಗೆ. ಹಾಂ ನಿಮ್ಮ ಪವರ್ ಟಿವಿ ಅವರು ಬಂದೋಗಿತ್ತು ರೀ. ಯಾರು ಬಂದಿತ್ತು ನೋಡ್ಕೊಂಡು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.